ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ ಸುಮ್ಮನೆ ನಿಂತಿದ್ರಲ್ಲ, ಎಲ್ಲರನ್ನು ಒಳಗೆ ಕರೀರಿ. ಇವೇ ಒಳಗೆ ಬಂದವ್ರು ಇಲ್ಲಿ ತನಕ ಬರಲ್ವಾ? ಬನ್ನಿ 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 ಬನ್ನಿ. ಕೂರ್ಬೇಡಿ, ಅದು ಚೇರ್ ತರ ಅಷ್ಟೇ. ನೀವು ಕೂತ್ಕೊಳ್ಳಿ. ಎಲ್ಲಿ ಕೂರೋದಂತ ಯೋಚನೆ ಮಾಡ್ತಿದ್ದೀರಾ? ಇದು ಮದುವೆ ಮನೆ, ಜಾಗ ಸ್ವಲ್ಪ ಚಿಕ್ಕದು. ನಮ್ಮನೆಯಲ್ಲೂ ಹರ್ಕುಲ್ ಮುರ್ಕುಲ್ ಸೋಫಾ ಇದೆ, ಒಳಗಡೆ ಇಡಿಸಿದೀವಿ. ಸಂಜೀವಂಗೆ ಹೇಳಿದೆ ಹೊಸ ಸೋಫಾ ಸೆಟ್ ತರೋಣ ಅಂತ. ಮೇಷ್ಟ್ರಲ್ವೇ, ಇದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಅಂದ. ಅಮೃತ ನಡಿಯಮ್ಮ, ದೇವರಿಗೆ ದೀಪ ಹಚ್ಚುವಂತೆ. ಸಂಜೀವ ನಡಿ. ರೀ ಎಲ್ಲರ ಮುಂದೆ ಮರ್ಯಾದೆ ಕಳೆಯೋ ಅವಶ್ಯಕತೆ ಇತ್ತ? ಇರೋದನ್ನೇ ಹೇಳಿರೋದು. ಎಲ್ಲ ಹಾಳಾಗೋಯ್ತು. ಆ ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿದ್ರೆ ಆ ಮದುವೆ ನಿಂತೋಗುತ್ತೆ ಅನ್ಕೊಂಡ್ರೆ ನಸೀಬೆ ಹಾಳಾಗೋಗಿದೆ. ಅದು ಮುತ್ಕೊಂಡು ಮಕ್ಕಕ್ಕೆ ಮಸಿ ಬೆಳೆಯುವಂಥ ಅವಕಾಶನೇ ತಪ್ಪೋಯ್ತು. ಏಯ್, ಎಲ್ಲ ನಿನ್ನ ಆಳುಗಳಿಂದ. ಏ ಕಿಟ್ಟಿ, ನಿನ್ ಜೊತೆನೇ ನಾನು ಮಾತಾಡ್ತಾ ಇರೋದು. ಪಾಡಿಗೆ ಎಳ್ನೀರು ಕುಡ್ಕೊಂಡು ಮುಂಚೆ ಡೋಂಟ್ ವರಿ. ಹೌದು, ನೀನು ಏನಾಗ್ಬೇಕು ನನಗೆ? ಹಾ ಚಿಕ್ಕಪ್ಪ, ಡೋಂಟ್ ವರಿ ಚಿಕ್ಕಪ್ಪ, ಡೋಂಟ್ ವರಿ. ಟೆನ್ಷನ್ ಯಾಕೆ? ಅಲ್ಲ, ಆ ಮುದುಕ ಏನು ಅದ್ಯಾವುದು ಹಾಡಿತ್ತಲ್ಲ, ಮಾಯಾವಿನ ಟಕ್ಕಂತ ಮಾಯ ಆಗೋದಕ್ಕೆ ಎಲ್ಲೋಗ್ತಾನೆ. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತದೆ. ಯು ಡೋಂಟ್ ವರಿ. ಕಿಟ್ಟಿ, ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ. ಯಾವಾಗಲೂ ಹುಡುಗಾಟನೇ ಸರಿಯಲ್ಲ ಕಣ. ಸೀರಿಯಸ್. ಹಿಡ್ಕೋ. ಈಗ ನಿನಗೆ ಏನು ಬೇಕು? ನಾನು ಹೋಗಿ ಅವನ್ನ ಮುಗಿಸ್ಲಾ? ಮುಗ್ಸೋಣ ಏನ್ರ? ಎತ್ಬಿಡೋಣ. ಮುಗ್ಸೋಣ. ಮುಗ್ಸೋಣ, ಬನ್ರೋ. ಅಮೃತ, ನೀನು ನಮ್ಮನೆ ಮಹಾಲಕ್ಷ್ಮಿ ಕಣಮ್ಮ. ಇನ್ನು ಮುಂದೆ ಸಂಜೀವನ್ ಜವಾಬ್ದಾರಿ, ಈ ಮನೆ ಜವಾಬ್ದಾರಿ ನಿಂದೆ ಕಣಮ್ಮ. ಈ ಮನೆ ಸದಾ ಕಾಲ ಬೆಳಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚಮ್ಮ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.